ಏಕೆ ಇಲ್ಲಿವರೆಗೆ ಆಗಮಿಸಿರುವಿರಿ? ಅದು ನಿನ್ನ ಹೆಂಡತಿಯೊಂದಿಗೆ? ಚುಚ್ಚು ಮಾತನಾಡಿ ನಮ್ಮನ್ನು ಕೊಲ್ಲಬೇಡಿ ಸರ್. ಈಗಾಗಲೇ ನಾವು ಸತ್ತು ಬದುಕಿದ್ದೇವೆ. ಮತ್ತೆ ಗಾಯದ ಮೇಲೆ ಬರೆ ಹಾಕಬೇಡಿ ಸರ್. ಸರಿ, ಇಲ್ಲಿಗೆ ಬಂದ ವಿಷಯ ಹೇಳಿ. ನನ್ನ ತಮ್ಮ ಸತ್ಯ ಏನು ತಪ್ಪು ಮಾಡಿದನೆಂದು ಬಂದಿದ್ದೀರಿ. ರಾಜಣ್ಣ, ನಿನ್ನ ತಮ್ಮ ಸತ್ಯ ದಾಸರ ಬಂಟ ಭದ್ರನ ಕೊಲೆ ಮಾಡಿರುತ್ತಾನೆ. ಅದಕ್ಕಾಗಿ ನಾನು ಅವನನ್ನು ಬಂಧಿಸಿರುವೆ. ಸರ್, ನನ್ನ ಮೈದನ ಕಾರಣವಿಲ್ಲದೆ ಯಾರನ್ನೂ ಕೊಲೆ ಮಾಡೋದಲ್ಲ. ದಯವಿಟ್ಟು ಮನಸ್ಸು ಮಾಡಿ ಅವರನ್ನ ಬಿಟ್ಟುಬಿಡಿ. ಗಾಯತ್ರಮ್ಮ, ನಿನ್ನ ಮೈದನ ಮಾಡಿರುವುದು ಸಾಮಾನ್ಯ ಕೆಲಸವಲ್ಲ. ಅಂಡರ್ ಸೆಕ್ಷನ್ 301 ಆಫ್ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಕೊಲೆ ಮಾಡಿರುತ್ತಾನೆ. ಆ ಅಪರಾಧಕ್ಕಾಗಿ ನಾನು ಅರೆಸ್ಟ್ ಮಾಡಿಬಿಡುವೆ. ಒಂದು ವೇಳೆ ನಿನ್ನ ಮಾತನ್ನು ಕಟ್ಟಿಕೊಂಡು ನಾನು ಬಿಟ್ಟು ಬಿಟ್ಟರೆ ಹಿಂದೆ ನನ್ನ ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಸ್ವಾಮಿ, ಇದು ನೀವು ಹೇಳ್ತಾ ಇದ್ದಾರೆ. ಕಷ್ಟವನ್ನೇ ಅರಿಯದ ನನ್ನ ಮೈದನ ಈ ನರಕದಲ್ಲಿ ಅದು ಹೇಗಿದ್ದಾನೋ ಏನೋ. ದಯವಿಟ್ಟು ಅವರನ್ನ ಕರೆಸಿ ನಾನು ಒಂದ್ಸಾರಿ ನೋಡ್ಬೇಕು. ಗಾಯತ್ರಿ, ನಿನಗಿಂತ ಹೆಚ್ಚಿನ ದುಃಖ ನನಗಾಗಿದೆ. ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಅವನನ್ನು ಸಾಕಿ ಬೆಳೆಸಿದ್ದೇನೆ. ಇಂದು ಈ ಸ್ಥಿತಿಯಲ್ಲಿ ನೋಡಿದರೆ ನನ್ನ ಹೃದಯ ಒಡೆದು ಹೋಗುತ್ತದೆ. ಗಾಯತ್ರಿ, ಒಡೆದು ಹೋಗುತ್ತದೆ. ಸ್ವಾಮಿ, ದಯವಿಟ್ಟು ಹಾಗನ್ಬೇಡಿ. ನನ್ನ ಮೈದನನ್ನು ನೋಡ್ಬೇಕು. ಒಂದ್ಸರಿ ಅವರನ್ನ ಕರೆಸಿ ಸರ್. ದಯವಿಟ್ಟು ಅವರನ್ನ ಕರೆಸಿ ನಿಮ್ಗೆ ಕೈ ಮುಗಿದು ಬೇಡಿಕೊಡ್ತೀನಿ. ಒಂದ್ಸಲ ಅವರನ್ನ ನೋಡಲು ಅವಕಾಶ ಮಾಡಿಕೊಡಿ. ಗಾಯತ್ರಮ್ಮ, ಹೆಣ್ಣು ಮಕ್ಕಳು ನೊಂದುಕೊಂಡರೆ ನನಗೆ ಸಹಿಸುವಿಕೆ ಆಗುವುದಿಲ್ಲ. ಆ ಸತ್ಯನನ್ನು ನಾನು ಕರೆದುಕೊಂಡು ಬರುತ್ತೇನೆ. ಬಿಸಿ ಎಳೆದು ಕರೆದುಕೊಂಡು ಬನ್ನಿ ಆ ಸತ್ಯನನ್ನ. ಏನಾಗಿದೆ ನಿಮ್ಮ ಸ್ಥಿತಿ? ಏಕೆ ದುಃಖಿಸುತ್ತಿರುವಿರಿ ಅತ್ತಿಗೆ? ನನಗೇನೂ ಆಗಿದೆ? ನನಗೆ ಏನೂ ಆಗಿಲ್ಲ. ದುಷ್ಟರ ಸಂಹಾರ ಮಾಡುವುದು ನಮ್ಮ ಮನೆತನದ ಧರ್ಮ. ಅದಕ್ಕಾಗಿ ತುಂಬಿದ ಮನಸ್ಥಿತಿಯನ್ನು ಸರ್ವನಾಶ ಮಾಡಲು ಹೊರಟಿದ್ದ ಆ ದಾಸ. ಅದಕ್ಕಾಗಿ ಅವನ ಬಂಟನ ರುಂಡವನ್ನು ಕಡಿದು ಬಂದೆ. ಆ ಹೇಳಿ ನನ್ನ ಮಗ ದಾಸ ತಪ್ಪಿಸಿಕೊಂಡು ಹೋದ. ನನ್ನ ಕೈಗೆ ಅವನೇನಾದರೂ ಸಿಕ್ಕಿದ್ದರೆ ಅವನನ್ನೂ ಬಿಡುತ್ತಿರಲಿಲ್ಲ. ಏ ಸತ್ಯ, ನನ್ನ ಸ್ನೇಹಿತ ದಾಸರಿಗೆ ಹೇಳಿ ನೀವು ರಾಮಗಳೇ, ಇನ್ನೊಂದು ಸಾರ ಹೇಳಿದರೆ ನಿನ್ನನ್ನು ಇಲ್ಲೇ ಸುಟ್ಟು ಹಾಕಿ ಬಿಡುವೆ. ಸುಟ್ಟು ಹಾಕಲು ನಾನೇನು ಸವನೇ ಅಲ್ಲ. ಅನ್ಯಾಯ ಮಾಡುವರು ಯಾರೇ ಆಗಿದ್ದರೂ ಅವರ ಹುಟ್ಟಡಗಿಸದೆ ಬಿಡುವುದಿಲ್ಲ. ನೋಡಿದೀಯಾ ರಾಜಣ್ಣ, ಈ ನಿನ್ನ ತಮ್ಮನ ಅಹಂಕಾರದ ಮಾತನ? ಗಾಯತ್ರಮ್ಮ, ಈ ನಿನ್ನ ಮೈದನನ್ನು ನಿನ್ನ ಮಾತು ಕೇಳಿಕೊಂಡು ಬಿಡಬೇಕೇನಮ್ಮ? ಬಿಡಬೇಕಾ? ಕೋಪ ಮಾಡಿಕೊಳ್ಳಬೇಡಿ ಸರ್. ಸತ್ಯ ಪೊಲೀಸ್ ಅಧಿಕಾರಿಗಳ ಹತ್ರ ಹೊರಟಾಗಿ ನಡೆದುಕೊಳ್ಳಬಾರದಪ್ಪ, ನಡೆದುಕೊಳ್ಳಬಾರದು. ಪೊಲೀಸ್ ಅಧಿಕಾರಿ? ಇವನೊಬ್ಬ ಪೊಲೀಸ್ ಅಧಿಕಾರಿ ಅಲ್ಲ. ಗ್ರಾಮದಲ್ಲಿ ಅನ್ಯಾಯದ ಬೀಜವನ್ನು ಬಿತ್ತಿ ತಲೆ ಇಡುವ ಕಟುಕರಿಗೆ ಬೆಂಬಲವಾಗಿ ನಿಲ್ಲುವ ಇವನೊಬ್ಬ ಪೊಲೀಸ್ ಅಧಿಕಾರಿ. ಇನ್ನು ಕಮಿಷನ್ ತೆಗೆದುಕೊಂಡು ವಾಸಿ ಬರೆಯಲು ಬಿಡುವ ದುಷ್ಟ ರಾಜಕಾರಣಿಗಳ ಕೈಗೊಂಬೆ ಆಗಿರುವ